ಹೆಲೋ ನಮಸ್ತೆ ನನ್ನ ನೆಚ್ಚಿನ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಮಂತ್ರಾಲಯ ಇಲ್ಲಿಗೆ ನಾವು ಬರಬೇಕು ಅಂತ ಆಸೆ ಇಟ್ಕೊಂಡ್ರೆ ಸಾಲಲ್ವಂತೆ, ರಾಯರು ಕರೆಸಿಕೊಳ್ಳಬೇಕು ಅಂತ ತುಂಬ ಜನ ಹೇಳೋದನ್ನ ಕೇಳಿದ್ದೇನೆ. ಬಹುಶಃ ಇದು ನಿಜ ಕೂಡ. ಇಂತಹ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಒಮ್ಮೆಯಾದರೂ ರಾಯರನ್ನು ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ಇರುವವರಿಗೆ ಕಿರುಪರಿಚಯ. ಆಂಧ್ರ ಪ್ರದೇಶದ ತುಂಗಾಭದ್ರ ತಟದಲ್ಲಿರುವ ಈಗಿನ ಮಂತ್ರಾಲಯ ಹಿಂದೊಮ್ಮೆ ಬರಡು ನೆಲವಾಗಿತ್ತು ಹಾಗೂ ಅದು ಕುಗ್ರಾಮ ಆಗಿತ್ತು. ಆ ಗ್ರಾಮದ ಅಧಿದೇವತೆ ಮಂಚಾಲಮ್ಮ ಆಗಿದ್ದರಿಂದ ಮಂಚಾಲೆ ಎಂಬ ಹೆಸರು ಬಂದಿದೆ. ಸುಮಾರು 1630ರಲ್ಲಿ ಅಲ್ಲಿದ್ದ ಅಸಬೆಲ್ಲಿ ಖಾನ್ ಈ ಪ್ರಾಂತ್ಯದ ನವಾಬನಾಗಿದ್ದ. ಆತನ ದಿವಾನ ವೆಂಕಣ್ಣ ಪಂಡಿತ ರಾಯರ ಭಕ್ತನಾಗಿದ್ದ. ತೀರ್ಥಯಾತ್ರೆಯ ಸಮಯದಲ್ಲಿ ರಾಯರು ನವಾಬನನ್ನು ಭೇಟಿ ಮಾಡಿದ್ದರು. ನವಾಬನು ರಾಯರ ತಪಸ್ಸಿನ ಶಕ್ತಿಗೆ ಮಾರು ಹೋಗಿ ಅವರು ಕೇಳಿದ ಜಾಗವನ್ನು ಕೊಡುವುದಾಗಿ ವಚನ ಮಾಡುತ್ತಾನೆ. ಆಗ ರಾಯರು ಮಂಚಾಲೆಯನ್ನು ದಾನ ರೂಪದಲ್ಲಿ ಕೊಡುವಂತೆ ಕೇಳುತ್ತಾರೆ. ಅಲ್ಲಿಯೇ ಇದ್ದ ವೆಂಕಣ್ಣ ಪಂಡಿತ ಅಚ್ಚರಿಯಿಂದ, ಬರೀ ಮರಳು ಮತ್ತು ಕಾಡಿನಿಂದ ಕೂಡಿರುವ ನಿರುಪಯುಕ್ತ ಪ್ರದೇಶವನ್ನು ಯಾಕೆ ಬಯಸಿದಿರಿ ಎಂದು ರಾಯರನ್ನು ಕೇಳಿದಾಗ, ರಾಯರು ತಮ್ಮ ಪೂರ್ವಜನ್ಮದಲ್ಲಿ ಪ್ರಹ್ಲಾದರಾಗಿದ್ದಾಗ ಯಜ್ಞ ಮಾಡಿದ ಜಾಗ ಇದೇ ಜಾಗ ಆಗಿತ್ತು ಎಂದು ವೆಂಕಣ್ಣನಲ್ಲಿ ಹೇಳುತ್ತಾ, ಈ ಜಾಗ ಅತ್ಯಂತ ಮಹತ್ವದಾಗಿದೆ. ಇಲ್ಲಿ ರಾಮ ಸೀತೆಯರು ಕೂಡ ತಮ್ಮ ವನವಾಸದ ಸಂದರ್ಭದಲ್ಲಿ ಇದ್ದರೆಂದು ಕೂಡ ಹೇಳುತ್ತಾರೆ. ಆದರೆ ಈ ಸಮಯದಲ್ಲಿ ಮಂಚಾಲೆ ಒಬ್ಬ ಫಕೀರನ ವಶದಲ್ಲಿ ಇತ್ತು. ವೆಂಕಣ್ಣ ದಿವಾನನು ಆ ಫಕೀರನಿಂದ ಅದನ್ನು ಬಿಡಿಸಿಕೊಂಡು ನವಾಬನ ಹಣದಿಂದಲೇ ಒಂದು ಮಠವೊಂದನ್ನು ನಿರ್ಮಿಸಿ ಕೊಟ್ಟಿದ್ದಾನೆಂದು ಇತಿಹಾಸ ಹೇಳುತ್ತದೆ. ಹಿಂದೆ ಪ್ರಹ್ಲಾದ ರಾಜರಾಗಿದ್ದಾಗ ಯಜ್ಞ ಮಾಡಿದ ಸ್ಥಳದಲ್ಲೇ 1671ರಲ್ಲಿ ರಾಯರು ತಮ್ಮ ಯೋಗ ಶಕ್ತಿಯಿಂದ ಸಹಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ್ದರು. ಹಿಂದೆ ಪ್ರಹ್ಲಾದ ರಾಜರಾಗಿದ್ದಾಗ ಪೂಜಿಸುತ್ತಿದ್ದ ಅವರ ಕುಲದೇವತೆ ಭವಾನಿಯಮ್ಮನೇ ಈಗಿನ ಮಂಚಾಲಮ್ಮ ಆಗಿದ್ದಾಳೆ. ರಾಯರ ಬೃಂದಾವನದ ಎಡಭಾಗದಲ್ಲೇ ಮಂಚಾಲಮ್ಮನ ಸನ್ನಿಧಿಯೂ ಇದೆ. ಮಂತ್ರಾಲಯಕ್ಕೆ ಬರುವ ಭಕ್ತರೆಲ್ಲರೂ ಮೊದಲು ಮಂಚಾಲಮ್ಮನ ದರ್ಶನ ಪಡೆದು ನಂತರ ರಾಯರ ದರ್ಶನವನ್ನು ಪಡೆಯುವುದು ವಾಡಿಕೆ. ಹಾಗೆ ರಾಯರ ಬೃಂದಾವನದ ಪಕ್ಕದಲ್ಲೇ ವಾದೀಂದ್ರ ತೀರ್ಥರ ಬೃಂದಾವನವನ್ನು ನಾವು ಇಲ್ಲಿ ನೋಡಬಹುದು. ರಾಯರ ಸನ್ನಿಧಾನದಲ್ಲಿ ಪ್ರತಿದಿನ 20,000 ಜನಕ್ಕೆ ಭೋಜನ ಪ್ರಸಾದ ರೆಡಿಯಾಗುತ್ತದೆ. ಆದರೆ ಗುರುವಾರ ಮತ್ತು ಭಾನುವಾರ 50,000 ಜನಕ್ಕೆ ಭೋಜನ ಪ್ರಸಾದ ರೆಡಿಯಾಗುತ್ತದೆ. ಇದು ನೂತನವಾಗಿ ಗುರು ರಾಜರಿಗೋಸ್ಕರ ನಿರ್ಮಿತವಾಗಿರುವಂತಹ ಪರಿಮಳ ತೀರ್ಥ ಪುಷ್ಕರಣಿ. ಆಗಸ್ಟ್ 9ನೇ ತಾರೀಕಿನಂದು ಉದ್ಘಾಟನೆಯಾಗಿದೆ. ಟ್ರೈನ್ ಮೂಲಕ ನೀವು ಇಲ್ಲಿಗೆ ಬರೋದಾದರೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ 16 to 17 ಕಿಲೋಮೀಟರ್ ಆಗುತ್ತೆ. ಸ್ಟೇಷನ್ನಿಂದ ಹೊರಗಡೆ ಬರ್ತಿದ್ದಂತೆ ಶೇರಿಂಗ್ ಆಟೋ ಸಿಗುತ್ತೆ. ಇದರಲ್ಲಿ ಪರ್ ಪರ್ಸನ್ಗೆ ನಿಮಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಮಠದಲ್ಲಿ ನೀವು ರೂಮ್ ಬುಕ್ ಮಾಡೋದಾದರೆ ರೂಮ್ ಕಾಸ್ಟನ್ನು ನೀವಿಲ್ಲಿ ಚೆಕ್ ಮಾಡ್ಕೋಬಹುದು. ಆನ್ಲೈನಲ್ಲಿ ಬುಕ್ ಮಾಡೋದಾದರೆ srsmatha.org ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬಹುದು. ಹಾಗೆ ಈ ನಮ್ಮ ರಾಯರ ಪುಣ್ಯಕ್ಷೇತ್ರಕ್ಕೆ ಬಂದ ಮೇಲೆ ಇಲ್ಲೇ ಹತ್ತಿರದಲ್ಲಿರುವ ನೋಡಲೇಬೇಕಾದಂತಹ ಸ್ಥಳಗಳನ್ನು ಹೇಗೆ ಮಿಸ್ ಮಾಡೋಕ್ಕೆ ಆಗುತ್ತೆ. ಇದಕ್ಕೂ ಇಲ್ಲಿ ಶೇರಿಂಗ್ ಆಟೋ ವ್ಯವಸ್ಥೆ ಇದೆ. ಪರ್ ಪರ್ಸನ್ಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ನಮಗೆ ಅಭಯ ಆಂಜನೇಯ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ರಾಯರು ವಾಸವಾಗಿದ್ದಂತಹ ಅಪ್ಪಣ್ಣಾಚಾರ್ಯರ ಮನೆ, ರಾಯರ ಜಪದ ಕಟ್ಟೆ, ಬಿಚ್ಚಾಲಮ್ಮನ ದೇವಸ್ಥಾನ ಇದಿಷ್ಟನ್ನು ನೋಡಬಹುದು. ಇದಿಷ್ಟು ಸ್ಥಳಗಳ ವಿವರಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಖಂಡಿತ ರಾಯರಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿಯನ್ನು ಲೈಕ್ ಹಾಗೂ ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನನ್ನ ನೆಚ್ಚಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ.